ಅಂತೂ ಇಂತೂ ಬಿಗ್ ಬಾಸ್ ಫಿನಾಲೆ ಮುಗೀತು. ಟ್ರೋಫಿ ಗೆದ್ದಿದ್ದು ಎಲ್ಲರೂ ಅಂದ್ಕೊಂಡಂಗೆ, ಎಲ್ಲರೂ ನಿರೀಕ್ಷೆ ಮಾಡಿದಂತೆ ಗಿಲ್ಲಿ. ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಗಿಲ್ಲಿ ಹುಟ್ಟೂರು ದಡದಪುರದಲ್ಲಿ ಗೆಲುವಿನ ಸೆಲೆಬ್ರೇಷನ್, ನಿಜವಾದ ದೀಪಾವಳಿಯನ್ನ ಅಲ್ಲಿನ ಜನ ಈಗ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗಲ್ಲಿಲೂ ಗಿಲ್ಲಿ ಹವಾ. ತಾರಿಯರು ಕೂಡ ವಿಶ್ ಮಾಡ್ತಾ ಇದ್ದಾರೆ. ನಿಜವಾದ ಜಯ ಅಂದ್ರೆ ಇದು ನೋಡಿ. ಹಣ ಟ್ರೋಫಿ ಮಾತ್ರ ಅಲ್ಲ, ಜನ ಎಲ್ಲ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಹಳ್ಳಿ ಹೈದ ಗಿಲ್ಲಿ, ಆತನ ಸ್ವಾಗತಕ್ಕೆ ಇಡೀ ಗ್ರಾಮವೇ ಸಜ್ಜಾಗಿತ್ತು. ದಡದಪುರ ಗ್ರಾಮದಲ್ಲಿ ಎತ್ತ ನೋಡಿದ್ರು ಕೂಡ ಗೆಲ್ಲಿ ಬಾಸ್ ಅಂತ ಫ್ಲೆಕ್ಸ್ಗಳು. ಮಧ್ಯಾಹ್ನ 3 ಗಂಟೆಗೆ ಗ್ರಾಮದಲ್ಲಿ ಒಂದು ವಿನ್ನಿಂಗ್ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ. ಪಂಚ್ ಪಂಟರ್ ಹುಟ್ಟೂರ್ನತ್ತ ಅಭಿಮಾನಿಗಳ ದಂಡು ಹೋಗ್ತಾ ಇದೆ. ಮಳವಳ್ಳಿಯಿಂದ ದಡದಪುರವರೆಗೂ ಭರ್ಜರಿ ರೋಡ್ ಶೋ ಕೂಡ ಇದೆಯಂತೆ. ಗಿಲ್ಲಿ ಮನೆ ಮುಂದೆ ತುಂಬ ತುಳುಕ್ತಾ ಇದ್ದಾರೆ ಅಭಿಮಾನಿಗಳ ದಂಡು. ಗಿಲ್ಲಿ ತಂದೆ ತಾಯಿಗೆ ಅಭಿಮಾನಿಗಳಿಂದ ಅಭಿನಂದನೆಗಳು. ಇದೊಂದು ರೀತಿ ಅವರು ಕನಸಲ್ಲೂ ನಿರೀಕ್ಷೆ ಮಾಡಿರ್ಲಿಲ್ಲ, ಅವರ ಹೆತ್ತವರು ಕೂಡ, ಇವನ್ ಗಿಲ್ಲಿಯೂ ಕೂಡ. ಅಂದ್ರೆ ಸಾಮಾನ್ಯವಾಗಿ ಗೆಲುವು ಅಂದ್ರೇನು? ಒಂದು ಟ್ರೋಫಿ, ಒಂದಷ್ಟು ಅಮೌಂಟು, ಕೆಲವೊಂದು ಗಿಫ್ಟ್ಗಳು, ಸೀಮಿತ ಮಟ್ಟದಲ್ಲಿ ಖುಷಿಯಾದಂಥವ್ರು ಅಷ್ಟೇ ಅಲ್ವಾ. ಬಟ್ ಇದು ಹಂಗಾಗಿರ್ಲಿಲ್ಲ. ನಿಜವಾದ ಗೆಲುವು ಏನು ಅಂತ ಗಿಲ್ಲಿ ತೋರಿಸ್ಕೊಟ್ರು. ಡೆಫಿನೆಟ್ಲಿ ಕೆಲವೊಬ್ರು ಒಂದು ಚಿಕ್ಕ ಪಂಗಡ ಅದೇನ್ರಿ ಅದನ್ನ ಯಾಕೆ ಅಷ್ಟೊಂದು ಎಳಿಬೇಕು, ಅಷ್ಟೊಂದು ಉತ್ತೇಜನ ಕೊಟ್ಟು ಹೇಳ್ಬೇಕು ಅನ್ಬೋದು. ಬಟ್ ಜನ ಅದನ್ನ ನಂಬಿದ್ರಲ್ಲ, ಒಪ್ಪಿದ್ರಲ್ಲ. ಗಿಲ್ಲಿ ಗೆದ್ದಿದ್ದಕ್ಕೆ ಜನ ನಾವೇ ಗೆದ್ವಿ ಅಂತ ಖುಷಿ ಆದ್ರಲ್ಲ, ಅದಕ್ಕಿಂತ ಇನ್ನೊಂದು ಸೆಲೆಬ್ರೇಷನ್ಗೆ ನಿಜವಾದ ಅರ್ಥ ಇದೆಯಾ? ಸೊ ಗೆಲುವು ಅಂದ್ರೇನು? ಗಿಲ್ಲಿ ಗೆಲುವು ಅನ್ನಂಗೆ ಆಗ್ಬಿಡ್ತು. ನಿಜಕ್ಕೆ ಇದೊಂಥರ ದಾಖಲೆ ಬರೆದು ಬಿಡ್ತೀರಿ ಈ ರೀತಿಯಾಗಿ. ಬಡವ್ರ ಮನೆ ಹುಡುಗ ಬೆಳಿಬೇಕು ಅಂತನೋ, ಅಥವಾ ಸಖತ್ತಾಗಿ ಹಾಸ್ಯ ಮಾಡ್ತಾ ಇದ್ದ, ಅವನು ನೋಡಿದ್ರೆ ಕೆಲಸ ಅಥವಾ ಸ್ಟ್ರೆಸ್ ಎಲ್ಲವೂ ಹೋಗ್ತಾ ಇತ್ತು, ನಗು ಬರ್ತಾ ಇತ್ತು ಅಂತನೋ, ಅಥವಾ ಯಾರಿಗೂ ಮುಲಾಜ್ ನೋಡ್ಲಿಲ್ಲ ಅಂತನೋ, ಅಥವಾ ಸೀದಾ ಸಾದಾ ಹುಡುಗ ಅಂತನೋ, ಅಥವಾ ಹಳ್ಳಿ ಹುಡುಗ ಅಂತನೋ, ಒಂದೆರಡ ಎಲ್ಲಾ ರೀಸನ್ಸ್ಗಳು ಸೇರಿ ಒಬ್ಬ ಗಿಲ್ಲಿಯನ್ನ ಗೆಲ್ಲಿಸ್ಲೇಬೇಕು ಅಂತ ಜನ ಬೀದಿಗಿಳಿಯೋದು ಅಂದ್ರೆ ಹುಡುಗಾಟನ? ಹಿಂದೆಲ್ಲ ಸ್ವಾತಂತ್ರ್ಯ ಟೈಮ್ನಲ್ಲೋ ಅಥವಾ ಇನ್ಯಾವುದೋ ಚಳುವಳಿ ಟೈಮ್ನಲ್ಲಿ ಹಂಗೆ ಸ್ವಯಂ ಪ್ರೇರಿತವಾಗಿ ಮನೆಯಿಂದ ಹೊರಗೆ ಬರ್ತಾ ಇದ್ರು. ಇಲ್ಲಿ ದುಡ್ಡು ಕೊಟ್ಟು ಬಂದಿರೋದಲ್ಲ ರೀ, ಹಂಗೆ ಬಂದಿದ್ದಾರೆ. ಒಬ್ಬ ಹುಡುಗ ಗೆಲ್ಲಬೇಕು, ಹಳ್ಳಿ ಹುಡುಗ ಗೆಲ್ಬೇಕು, ನಮ್ ಗಿಲ್ಲಿ ಗೆಲ್ಬೇಕು, ನಮ್ಮನೆ ಮಗ ಅಂತ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ನಿಜವಾದ ಗೆಲುವಿದ್ಯಾ? ಓಕೆ, ಈಗ ನೇರವಾಗಿ ನಿಮ್ಮನ್ನ ಗಿಲ್ಲಿ ಮನೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಇದ್ರ ಬಗ್ಗೆ ಅಲ್ಲಿ ಹೆಂಗಿದೆ ಸೆಲೆಬ್ರೇಷನ್ ಮೂಡ್, ಅವ್ರ ತಂದೆ ತಾಯಿ ಎಷ್ಟು ಖುಷಿಯಾಗಿದ್ದಾರೆ, ಮಾಹಿತಿಯನ್ನ ನನ್ನ ಕಲ್ಲಿಗ ಕಾರ್ತಿಕ್ ಕೊಡ್ತಾರೆ ಗಿಲ್ಲಿ ಮನೆಯಿಂದಲೇ. ಕಾರ್ತಿಕ್, ನಿಜವಾದ ಗೆಲುವು ಅಂದ್ರೇನು ಅಂತ ಇದೊಂಥರ ದಾಖಲೆ ಬರೆದಂತಹ ಗೆಲುವು, ಗಿಲ್ಲಿ ಗೆಲುವು ತೋರಿಸ್ಕೊಟ್ಟಿದೆ. ಸೊ ಏನಂತಾರ ಊರಿನ ಜನ, ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಮನೆಯವ್ರು ಹೆಂಗಿದ್ದಾರೆ, ಸೆಲೆಬ್ರೇಷನ್ ಮೂಡ್ ಹೆಂಗ್ ಸ್ವಿಚ್ ಆನ್ ಆಗಿದೆ ಅಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಾರ್ತಿಕ್. ಹೌದು ವಿದ್ಯಾ, ಬಿಗ್ ಬಾಸ್ ಈಗಾಗಲೇ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿ ವಿನ್ ಆದಂತಹ ಗಿಲ್ಲಿ ನಟನ ಮನೆ ಹತ್ತಿರ ನಾವಿದ್ದೇವೆ. ಈಗ ಅವರ ಪೇರೆಂಟ್ಸು ಸಹಿತ ನಮ್ಮ ಹತ್ತಿರನ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಳ್ತಾ ಹೋಗ್ತೇನೆ. ನಮಸ್ತೆ ಮೇಡಮ್, ಮಗ ಈಗಾಗಲೇ ಬಿಗ್ ಬಾಸ್ ಕಿರೀಟ ಗೆದ್ದಿದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಯ್ತಾ ಇದೆ, ತುಂಬಾ ಸಂತೋಷ ಆಯ್ತಾ ಇದೆ. ಸೊ ಮತ್ತೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಬಗ್ಗೆ ನಾವು ಅದೇ ನನ್ನ ಮಗನ ಇಷ್ಟನೇ ನಮ್ಮಿಷ್ಟ. ಫುಲ್ ಮೆರವಣಿಗೆ ನಿಮ್ಮ ಮನೆಯಲ್ಲಿ? ಓ, ಮೆರವಣಿಗೆ ಅಂದ್ರೆ ತುಂಬಾ ತುಂಬಾ ಇಷ್ಟ. ತುಂಬಾ ಈ ಕರ್ನಾಟಕದ ಜನನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾವೆ, ತುಂಬಾ ಇಷ್ಟ ಪಡ್ತಾವ್ರೆ. ಅವ್ರ ಅಭಿಮಾನಿಗಳು ನೋಡಿ ನನಗೆ ಇಷ್ಟೊಂದು ಒಳ್ಳೆ ಮಗ್ನೆತ್ತು, ಇಷ್ಟೊಂದು ಜನ ಸಂಪನ್ನ ಮಾಡ್ಕೊಟ್ಟವನೆ. ಕರ್ನಾಟಕ ಊರಿಗೂರೇ ಕರ್ನಾಟಕವೇ ಇಷ್ಟ ಪಡ್ತಾವೆ, ಕರ್ನಾಟಕದೇ ಖುಷಿ ಪಡ್ತಾವ್ರೆ. ಕರ್ನಾಟಕದ ಜನವೆಲ್ಲ ಅವ್ರಿಗೆ ನಿಮ್ಮ ಮಗನಾಗಿ ಪಡೆದಕ್ಕೆ ಎಷ್ಟು ಪುಣ್ಯ ಮಾಡಿದ್ರಿ ಅಂತ? ಪುಣ್ಯ ಮಾಡಿದ್ ಮೂಕನಪ್ಪ, ನಾವ್ ಯಾವ್ಯಾವ ಜನ ಈಗ ಹಳ್ಳಿ ಜನ ಎಲ್ಲ ಗುರ್ತಿಸ್ತಿದ್ದಾರೆ, ಮಳವಳ್ಳಿ ಜನ ಗುರ್ತಿಸ್ತಿದ್ದಾರೆ, ಮಂಡ್ಯ ಜನ ಗುರ್ತಿಸ್ತಿದ್ದಾರೆ, ಇಡೀ ಕರ್ನಾಟಕದಾದ್ಯಂತ ಈಗ ಮನೆ ಮಾತಾಗಿದ್ದಾರೆ. ಎಷ್ಟು ಹೆಮ್ಮೆ ಅನಿಸ್ತದೆ ನಿಮ್ಗೆ? ಹೆಮ್ಮೆ, ದೇವ್ರು ಕೊಟ್ಟ ಮಗ ಅನ್ಸುತ್ತೆ ನನಗೆ. ಅಂದ್ರೆ ನನಗಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ಮಗ ಆಗವನೆ, ಅದು ತುಂಬಾ ಇನ್ನೂ ಖುಷಿ. ಅಂದ್ರೆ ಮಾತುಗಳನ್ನೆಲ್ಲ ಕೇಳಿ, ಕರ್ನಾಟಕ ಜನತೆ ಮಾತು ಕೇಳಿ, ಅವ್ರ ಅಭಿಮಾನಿಗಳ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತದೆ. ತುಂಬಾ ಏಳ್ಕನ್ನಾರ್ದಷ್ಟು ಖುಷಿ ಆಯ್ತದೆ. ದೊಡ್ಡ ಮನೆ ನಮ್ಮ ರಾಜು ಶಿವರಾಜ್ ಕುಮಾರ್ ಅವರು ಸಹಿತ ಅವ್ರನ್ನ ಅಪ್ರಿಸಿಯೇಟ್ ಮಾಡಿದ್ರು. ಕಪ್ ಗೆಲ್ಲೋದು ಗಿಲ್ಲಿ ಅಂತ ಮೊದಲೇ ಪಕ್ಕಾಗಿ ಹೇಳಿದ್ರು. ಸೊ ಹಾಗೆ ಆಯ್ತು. ಎಷ್ಟು ಖುಷಿ ಅನಿಸ್ತಿದೆ ದೊಡ್ಡ ಮನೆಯಿಂದ ಈ ಶ್ಲಾಘನೆಯಿಂದ? ಅದು ದೊಡ್ಡ ಮಾತೆ. ಅಂದ್ರೆ ದೊಡ್ಡ ಮನೆಯವರು ಶಿವರಾಜ್ ಕುಮಾರ್ ಮಾತಾಡಿದ್ರು ಅಂದ್ರೆ ದೊಡ್ಡ ಮಾತೆ. ಅವ್ರು ಹೇಳ್ದಂಗೆ ಗೆದ್ನ ನನ್ ಮಗ.
ಅಂದ್ರೆ ಕರ್ನಾಟಕ ಜನದ ಪ್ರೀತಿನೆಲ್ಲನೂ ಸಂಪಾದನೆ ಮಾಡೋದನ್ನ ಅವ್ರನ್ನೆಲ್ಲ ಇಷ್ಟಪಡೋ ಮಟ್ಟಿಗೆ ಆಡೋದನ್ನ ಕುಣದ್ನ ಅದೇ ತರ ಇಷ್ಟಪಟ್ಟು ಅದೇ ತರ ಅದೇ ಸರ್ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನಾವ್ ಹೇಳಿದ್ರೆ ಇನ್ಮೇಲೆ ಏನ್ ಸರ್ ಇದು ರಾತ್ರಿ ಸುದೀಪ್ ಸರ್ ಕೇಳಿದ್ರಲ್ಲಿ ಹುಡುಗ್ರೆ ಹೆಂಗೆ ನಿನ್ ಮಗ ಹೆಂಗೆ ಏನ್ ಖುಷಿ ಪಡ್ತಿದಾರು ಅಂತ. ಆದ್ರೆ ನಾನು 10 ವರ್ಷ ತಗೊಂಡು ಕುರಿ ಮೇಯ್ಸಂತ ಮನಸ್ಸ. ಕುರಿ ಮೇಯ್ಸ ಇದ್ದಾಗಲೇ ನಾವ್ ನೋಡೋದು ಹಳ್ಳಿ ಮರಿ ವ್ಯಾಪಾರಕ್ಕೆ ಹೋಗಿ ಮರಿ ತಕ್ಕಂದು ಸಂತೆಗಳಿಗೆ ಮರಿ ವ್ಯಾಪಾರ ಮಾಡಿ ಹಳ್ಳಿ ನೋಡಿರುವ ಅಷ್ಟೇ. ಹೋಗಿ ಮೈಸೂರು ಅರಮನೆ ನೋಡಿದ್ದೆ. ಬಿಗ್ ಬಾಸ್ ಮನೆ ಈ ಜೀವನದಲ್ಲಿ ಕನಸಲು ಕಂಡ್ರನಿಲ್ಲ. ಅಲ್ಲಿವರೆಗೂ ಬೆಂಗಳೂರವರೆಗೂ ಈಗ ನಿಮ್ ಮಗ ಹವಾ ಕ್ರಿಯೇಟ್ ಮಾಡಿದ್ದಾರೆ, ಎಷ್ಟು ಖುಷಿ ಅನ್ಸುತ್ತೆ? ಇವತ್ತು ಅರಮನೆ ನೋಡಬಹುದು. ಕಾರ್ತಿಕ್ ಹಂಗೆ ಅವ್ರ ತಂದೆ ಕೇಳ್ಬಿಡಿ, ಇದೇ ಖುಷಿ ಹುಡುಗಿ ನೋಡಿದಿರಾ ಮದುವೆ ಯಾವಾಗ ಅಂತ. ನನ್ನ ಮಗ ಅಂತಾರೆ, ಅದು ಎಷ್ಟು ಕೊಟ್ಟು ಸಾಲ. ರಾಜ್ಯದ ಮೂಲೆ ಮೂಲೆಯಿಂದ ನಿಮ್ಮ ಮನೆಗೆ ಬರ್ತಿದ್ದಾರೆ. ಈ ಕರ್ನಾಟಕ ದೇಶವೇ. ಸೊ ಈಗಾಗಲೇ ಕಾವ್ಯ ಬಾಂಡಿಂಗ್ ನಿಮ್ಗೆ ಗೊತ್ತು. ಸೊ ಕಾವ್ಯನ ಮನೆ ಸೊಸೆ ಮಾಡ್ಕೊಳಕ್ ರೆಡಿ ಇದಾರೆ ಹೇಗೆ? ಅದು ಅವನಿಷ್ಟ ಸರ್, ಅದು ಅವನಿಷ್ಟ. ಅದು ಸೊ ಒಂದ್ ಕಡೆ ಬಿಗ್ ಬಾಸ್ ನಮ್ಮನ್ನ ನಾನು ಮಾಡ್ಕೊತ್ಲು ಹೇಳಕ್ ಹೋಗುದಿಲ್ಲ, ಮಾಡ್ಕತ್ತಾರ ಬೇಡ ಅಂತ ಹೇಳಕ್ ಹೋಗುದಿಲ್ಲ. ಅವನು ಖುಷಿ. ಅದು ಈಗ ಅವನು ಫಿಲಮ್ ಹೋಗು, ನೀನು ಬಿಗ್ ಬಾಸ್ ಹೋಗು, ಕಾಮಿಡಿ ಕಿಳಿಗೆ ಹೋಗು ನಾನು ಕೇಳಿದ್ದ, ನಾನು ಹೇಳಿಲ್ಲ. ಅವ್ನು ಖುಷಿ ಪಟ್ಟು ಅದು ಇದು ಹಂಗಿಯೇ ಅದು ಅವನು ಅಷ್ಟು ಖುಷಿ. ಅದು ಸೊ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ, ಹೇಗೆ ಅನಿಸ್ತಾ ಇದೆ? ಬಿಗ್ ಬಾಸ್ ಮದುವೆ ಮನೆ ಟೈಪ್ ಕಾಣ್ತಾ ಇದೆ ನನಗೆ. ಬಿಗ್ ಬಾಸ್ಗೆ ಓದುದು ಒಂದು 8 ದಿನ ಶುರುವಾದದ್ದು ನಮ್ಮ ಮನೆಗೆ ಬಿಗ್ ಬಾಸ್ ಓದಲ್ಲ, ಆ 8 ದಿನ ಮೇಲೆ ಶುರುವಾದದ್ದು. ಎದುವರೆಗೂ ಜನ ಬರ್ತಾನೆ ಇದ್ದಾರೆ ಪ್ರತಿನಿತ್ಯ. ಸೊ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂತ? ಎಷ್ಟು ಸಾಲದದು. ಸೊ ಫೈನಲಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಪ್ರೇಕ್ಷಕರಿಗೆ? ಏನಿಲ್ಲ, ಬಹಳ ಸಂತೋಷ. ಕಾರ್ತಿಕ್ ಇನ್ನೊಂದು ಮಾತಾಡ್ಬಿಡಿ, ಮನೆಗೆ ಮೊಮ್ಮಗನೋ ಮೊಮ್ಮಗಳು ಬಂದಿರ್ಬೇಕನ್ಸುತ್ತೆ. ಆ ಕಾಲ್ಗುಣದಿಂದ ಗಿಲ್ಲಿ ಗೆದ್ದಿದ್ದಾರೆ ಅಂತ ನೀವು ಬಂದಿರೋದು ಬಹಳ ಸಂತೋಷ. ಸೊ ನಿನ್ನೆ ರಾತ್ರಿ ಅಷ್ಟು ಜನ ಮನೆಗೆ ಮೊಮ್ಮಗಳು ಏನು ಬಂದಿರಬಹುದು ಅಂತಿದ್ದಾರೆ. ಸೊ ಅದೇ ಕಾಲ್ಗುಣದಿಂದ ಈ ರೀತಿ ಆಗಿರ್ಬೋದಾ ಅಂತ ಕೇಳ್ತಿದ್ದಾರೆ. ಇದ್ರೂ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ಸೊಸಿ ಶಿಶು ಅಂತ ಅದ ಮೊದಲೇ ಗಾದಿ ಹೇಳವ್ರೆ. ಸೊಸಿ ಶಿಶು, ಒಂದು ಸೊಸಿ ನೆಟ್ರೆ ಫಲ ಬಿಡೋದು, ಬಲ ಬಿಟ್ಟ ಅಕ್ಸ್ ಪಕ್ಷಿ ಜನನೂ ತಿನ್ಬೋದು. ಹಂಗೆ ಇವನೊಬ್ಬ ಶಿಶು ನಮ್ಮ ಮನೆಗೆ ಇದ್ರೂ ಇರ್ಬೋದು. ಸೊ ನಿಮ್ಮ ಮಗನ್ನೇ ನೋಡ್ಲಿಕ್ಕೆ ನಿನ್ನೆ ಆ ಸ್ಟುಡಿಯೋ ಮುಂದೆ ಸಾಕಷ್ಟು ಜನ ನೆರೆದಿದ್ರು. ಎಷ್ಟು ಖುಷಿ ಅನಿಸ್ತು ನಿಮ್ಗೆ? ಲಾಠಿ ಚಾರ್ಜ್ ಎಲ್ಲ ಆಗಿದೆ ನಿಮ್ ಮಗನ್ ನೋಡಕ್ ಹೋಗಿ ಜನರ ಮೇಲೆ, ಅಂದ್ರೆ ನಿಮ್ ಮಗ ಎಷ್ಟು ಜನರ ಒಂದು ಗಳಿಸಿರ್ಬೋದು ಅಂತ ಅಭಿಮಾನ. ಆದ್ರೆ ಇಡೀ ಕರ್ನಾಟಕ ನಾನು ಖುಷಿ ಪಡ್ತಾವನಿ. ನನ್ನ ಮಗನ ಮನೆಯಲ್ಲ, ನನ್ನ ಮಗನಿಗಾಗಿ ಎಷ್ಟೊಂದು ಇದು ಮಾಡವ್ರೆ. ಇಡೀ ಕರ್ನಾಟಕ ನಾನು ಖುಷಿ ಪಡ್ತಾವನಿ. ಸೊ ಸಾಲು ಸಾಲು ನಿಮ್ಮ ಊರಿನ ರೋಡ್ಗಳಲ್ಲಿ ಬ್ಯಾನರ್ಗಳನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಬಹಳ ಸಂತೋಷ. ಕಾರ್ತಿಕ್ ಸಾಧ್ಯ ಆದ್ರೆ ಆ ಊರಿನ ಬೇರೆ ಬೇರೆ ಮಹಿಳೆಯರು ಇದಾರೆ, ಹೆಣ್ಮಕ್ಳು, ಅವ್ರ ಖುಷಿ ಹೆಂಗಿದೆ ಕೇಳ್ಬಿಡಿ. ಹಂಗೆ ನಮ್ಮ ಒಂದು ಅಕ್ಷರ ಮುಗ್ಸ ಗೊತ್ತಿಲ್ಲ ಅನ್ನಪ್ಪ. ಶಾಲೆಗೆ ಹೋಗಿ ಪಾಠ ಹೇಳೋರಲ್ಲ, ಪಟ್ಟಿ ಮೀನಿಗೆ ನಾಟಕ ಕಲ್ತೋರಲ್ಲ. ಇವತ್ತು ಈ ಮೂಗರಾಗಿ ಬದ್ದು ನಾವು ನಮ್ಮ ಮಕ್ಕಳು ಇಷ್ಟು ಸಂಪತ್ತು ಪಡೋರು ಅಷ್ಟೇ ಸಾಕು ನಮ್ಗೆ. ಓಕೆ, ಹೇಗ ಅನ್ಸುತ್ತೆ ಬ್ರೋ? ಏನು ಹುಡುಗ ನಾವು ಗಿಜ್ಜಿಲ್ಗೆರೆಯಲ್ಲಿ ಇರೋದು ಊರು. ಅವ್ರ ಕಂಡ್ರೆ ತುಂಬಾನೇ ಇಷ್ಟ. ಅದೇ ಒಂದು ಡೈಲಾಗ್ ಕೇಳೋರಲ್ಲ, ಜಾತಿನ ಪ್ರೀಸೋರು ರಾಜಕಾರಣಿ ಐತಾರೆ, ಜನನ ಪ್ರೀಸೋರು ರಾಜ್ಕುಮಾರ್ ಐತಾರೆ ಅಂತ. ನಮ್ಗೆ ಇಲ್ಲಿ ಅಣ್ಣ ನೋಡ್ರಿ ಆತರ ನಮಗೂ ನಮ್ಮ ಹುಡುಗರಿಗೆ ಆತರ ಅವರು ಜನ ಪ್ರೀತಿ ಮಾಡಿ ಸಂಪಾದನೆ ಮಾಡಿ ಗೆದ್ದಿದ್ದಾರೆ ಅಂತ ಖುಷಿ ಆಗ್ತದೆ. ರಾಜ ನಮ್ಮ ಮಂಡ್ಯದಲ್ಲೂ ಅಷ್ಟೇ ತುಂಬಾ ಹೆಸರು ಮಾಡವ್ರೆ. ನಮ್ ಗಿಜಿಲಿಯರಲ್ಲೂ ಅಷ್ಟೇ, ಮುದ್ದೂರಲ್ಲೂ ಅಷ್ಟೇ. ನಾವು ಅಲ್ಲಿಂದಾನೇ ಬಂದಿರೋದು. ಇವಾಗ ಗಿಜಲಿ ಮುಳೆ ಹೊಡ್ಸೋದ ಹೊಡ್ಸಾರ ಕುರಿ ತರಿಸಿದ್ರೆ ತರಿಸ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಿದೆ ನಮ್ಮ ಊರಿನ ನಟ ಈ ರೀತಿಯಾದಂತ ಹೆಮ್ಮೆ ಗಳಿಸಿದ್ದಾರೆ ಅಂತ. ತುಂಬಾ ಖುಷಿ ಅಣ್ಣ. ಕಷ್ಟ ಎಲ್ಲಾರ್ಗು ಬರ್ತದೆ ಅಣ್ಣ, ಅಷ್ಟು ಕಷ್ಟ ಅನುಭವಿಸಿ ಅದೇ ದರ್ಶನ್ ಸರ್ ಒಂದ್ ಮಾತಾಡವ್ರೆ, ಅವಮಾನ ಅನುಮಾನ ಇದ್ರೆ ಅಣ್ಣ ಸನ್ಮಾನ ಅಂತ. ಇವತ್ತು ಆ ಸನ್ಮಾನ ಅವ್ರಿಗೆ ಗೆದ್ದವ್ರೆ ಅಣ್ಣ. ಇವತ್ತು ರಾಜ ಎಲ್ಲ ಫುಲ್ ಗೆದ್ದವ್ರೆ ಅಂದ್ರೆ ತುಂಬಾ ಖುಷಿ ಅಣ್ಣ. ಅವ್ರ ಅಭಿಮಾನಿ ರಿಯಾಲಿಟಿ ಶೋ ರನ್ನರ್ ಬಂದ್ರು, ಅವಾಗ್ಲೂ ಇದೇ ರೀತಿ ಖುಷಿ ಇತ್ತ? ಅದೇ ಅಲ್ಲ ಅಣ್ಣ, ಫಸ್ಟ್ ಅನುಮಾನ ಅವಮಾನ, ಒಂದು ಏಟ್ ಬೀಳ್ಬೇಕು ಎದೋಡ್ಬೇಕು, ಲಾಸ್ಟ್ ಒಂದ್ಸತಿ ಗಾಯ ವಾಸ ಆದಂಗೆ ಅವ್ರು ಗೆದ್ದಿ ಬಂದವ್ರೆ. ಒಳ್ಳೆ ಹೆಸರು ಮಾಡವ್ರಣ್ಣ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಹೇಗ ಅನಿಸ್ತಿದೆ ನಿಮ್ಮೂರಿನ ಮನೆ ಮಗ? ತುಂಬಾ ಖುಷಿ ಆಯ್ತದೆ ಕಣಪ್ಪ. ಕಿರೀಟ ಗೆದ್ದಿದ್ದಾರೆ, ತುಂಬಾ ಖುಷಿ ಆಯ್ತದೆ. ಸುದೀಪ್ ಅವ್ರ ಕೈಯಿಂದ ಕಿರೀಟ ತಗೊಂಡಿರೋದು ಖುಷಿ ಅನ್ಸುತ್ತೆ. ತುಂಬಾ ಖುಷಿ ಆಯ್ತದಪ್ಪ. ಬನ್ನೂರ್ ಕುರಿ ತರಿಸ್ತಿದ್ರ ಮನೆಗೆ? ತರಿಸ್ತೀವಪ್ಪ. ಇವತ್ತು ನಮ್ಗೆಲ್ಲ ಬಾಡೂಟ ಹಾಕ್ತೀನಿಕಪ್ಪ. ಚೆನ್ನಾಗಿ ಒಳ್ಳೇದು, ನಮಗುದು ಎಮ್ಮೆ ಅನ್ಸುತ್ತೆ. ಏನಾಗ್ಬೇಕು ನೀವು ಗಿಲ್ಲಿಗೆ? ಇಲ್ಲಿಗೆ ನಾವು ಅಕ್ಕಪಕ್ಕದವ್ರ ಮನೆ ನಾವು ಅಕ್ಕಪಕ್ಕದವ್ರ. ಗಿಲ್ಲಿನ ನೀವು ಚಿಕ್ಕಂದಿರ್ತ ನೋಡ್ತಾ ಇದ್ದೀರಿ, ಮೊದ್ಲಿಂತ್ರನು ಹೀಗೆ ಇತ್ತ ಅಥವಾ ಹೇಗೆ ಅಂತ? ಹೀಗೆ ಐತಪ್ಪ ಮೊದ್ಲಿಂತ್ರನು
ಕಾಲ ಎಳ್ತಾ, ಕಬಡ್ಡಿ ಮಾಡ್ತಾ. ಈ ಹಿಂದೆನೂ 2 ಶೋಗಳಲ್ಲಿ ರನ್ನರ್ ಅಪ್ ಬಂದಿದ್ರು. ಅವಾಗ್ಲೂ ಇಷ್ಟೇ ಜನ ಸೇರಿದ್ರ ಹೇಗೆ? ಇಷ್ಟ ಜನ ಇರ್ಲಿಲ್ಲಪ್ಪ ಅವಾಗಿರ್ಲಿಲ್ಲ. ಬಟ್ ಬಿಗ್ ಬಾಸ್ ಬಂದ್ಮೇಲೆ ಇಷ್ಟೊಂದು ಜನ ಪ್ರಿಯತೆಯನ್ನು ಪಡ್ಕೊಂಡು. ಹೌದಪ್ಪ. ಸೊ ಅಂಕಲ್, ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ನಾನು ಮಳವಳ್ಳಿ ಟೌನು. ಏನಂದ್ರೆ ಇಡೀ ಮಂಡ್ಯ ಜಿಲ್ಲೆಗೆ ಒಳ್ಳೆ ಹೆಸರನ್ನು ತಂದಿದ್ದಾನೆ. ಅವನು ಒಂದು ಮಾತು ಹೇಳ್ದ ಸರ್, ಮನಿ ಬರುತ್ತೆ ಹೋಗುತ್ತೆ, ಆದರೆ ಅಭಿಮಾನ ಅನ್ನೋದು ಸದಾಕಾಲ ಇರುತ್ತೆ, ಉಳಿಯುತ್ತೆ, ಸದಾಕಾಲ ಉಳಿಯುತ್ತೆ ಅಂತ. ಅದು ನಿಜವಾಗಿ ಅವನಿಗೆ ಸಲ್ತಕ್ಕಂಥ ಮಾತು. ಗಿಲ್ಲಿದ್ ಯಾವ್ದಾದ್ರು ಡೈಲಾಗ್ ಗೊತ್ತಿದ್ರೆ ಹೇಳಿ ಅಲ್ಲ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿದ್ ಪಕ್ಕ ಅಂತ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಲೋದು ಪಕ್ಕ, ಗೆದ್ದಿದ್ ಪಕ್ಕ. ಗೆದ್ದಿದ್ ಪಕ್ಕ. ತಾವೇನ್ ಹೇಳಕ್ ಓಕೆ ಸರ್, ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ರಿಟೈರ್ಡ್ ಆಗಿದ್ದೀನಿ. ನನಗೆ ಇಲ್ಲ, ರಿಟೈರ್ಡ್ ಆಗಿದ್ದೀನಿ. ಬಟ್ ನಿಜವಾಗ್ಲೂ ಅವನ್ನ ಆಕ್ಟಿಂಗ್ ಅಂದ್ರೆ ಅವನ ಜೀವನದಲ್ಲಿ ನಾಟನ ಅಂತ ಮಾಡಲಿಲ್ಲ. ಏನಿದೆ ರಿಯಲ್ ಆಗಿ ಅವನು ಮಾಡ್ದ. ಬೇರೆಯವ್ರ ತರ ಕಾಲು ಎಳೆಯೋದು ಅಥವಾ ಏನಾದ್ರು ಅವ್ರನ್ನ ಇದ್ ಮಾಡೋದು, ಮೋಸ ಮಾಡೋದು, ಆತರ ಅವನಲ್ಲಿ ಇರ್ಲಿಲ್ಲ. ರಿಯಾಲಿಟಿಯಾಗಿ ಅವನು ಹೋದ, ರಿಯಾಲಿಟಿಯಾಗಿ ಮಾಡ್ದ. ಅವನ ಜೀವನದಲ್ಲಿ ನಾವೆಲ್ಲರೂ ಮೊದ್ಲಿಂದನೂ, ಅದರಲ್ಲೂ ನನ್ನ ಮೊಮ್ಮಗ, ಅವನು ಈಗ 5 years ಬೇಬಿ. ಅವನು ಅವನಿಗಿರೋ ಅಭಿಮಾನ, ಅವನಿರೋ ಧಾರವಾಡ. ಪ್ರತಿ ನಿಮಿಷದಲ್ಲೂ ನೆನ್ನೆ ವೋಟ್ ಮಾಡುವಾಗ್ಲೂ ಅಷ್ಟೇ, ಅಜ್ಜಿ ಮಾಡ್ದ, ನೀನು ವೋಟ್ ಮಾಡ್ದ, ಅದಕ್ಕೆ ಸ್ಕ್ರೀನ್ ಶಾಟ್ ಕಳಿಸಿ ನನಗೆ ಅಂತ ಹೇಳ್ದ. ಅಂದ್ರೆ ಅಷ್ಟು ಅಭಿಮಾನ, ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ ಇಷ್ಟು ಅಭಿಮಾನ. ಏನಕ್ಕೆ ಅಂದ್ರೆ ಅವನು ತುಂಬಾ ನ್ಯಾಚುರಲ್ ಆಗಿ ಮಾಡ್ದ. ಬೇರೆಯವ್ರ ತರ ನಾಟಕದಾಗ್ಲಿ ಇನ್ನೊಂದಾಗ್ಲಿ ಮಾಡ್ಲಿಲ್ಲ. ನಿಜವಾಗ್ಲೂ ಇದೆಲ್ಲ ಅವನಿಗೆ ಸಲ್ಬೇಕಾಗಿದ್ರು. ಆಮೇಲೆ ಅವ್ರ ತಂದೆ ತಾಯಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಏಕೆಂದ್ರೆ ಅವರು ಕಷ್ಟದಿಂದ ಬಂದಂತ ವ್ಯಕ್ತಿ, ಆದ್ರೂ ಅವ್ರ ಮಗನ ಎಷ್ಟು ನಿಯತ್ತಾಗಿ ಅವನ್ನ ಸಾಕಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇಂಥ ಮಕ್ಕಳು ನಮ್ಮ ಅದು ಮಂಡ್ಯದಲ್ಲಿ ಇರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಶಿಷ್ಯರು ಇನ್ನೂ ಅನೇಕರು ಬೆಳಿಬೇಕು ಅನ್ನೋದೊಂದೇ ಆಶೆ. ನಿಜವಾಗ್ಲೂ ಇನ್ನೋಸೆಂಟ್ ಅನ್ನೋದು ಕಾಣ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ವಿದ್ಯಾ ಗಿಲ್ಲಿಯವರ Okay, ತಂದೆ ತಾಯಿ ಕಾರ್ತಿಕ್. ಮಾತು, ಅವರ ಅಭಿಮಾನಿಗಳ ಮಾತಾಗಿತ್ತು ವಿದ್ಯಾ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಒಂದು ಸಿಂಪಲ್ ಆಗಿ ಹಳ್ಳಿಗೂ ಪೇಟೆಗೂ ಇರುವ ವ್ಯತ್ಯಾಸ ಹೇಳ್ಬಿಡ್ತೀನಿ. ಬಡವ್ರ ಮನೆ ಹುಡುಗ ಗಿಲ್ಲಿ ಅನ್ನೋದನ್ನ ಬಿಟ್ಬಿಡೋಣ, ಹಳ್ಳಿ ಮನೆ ಹುಡುಗ ಅಥವಾ ಹಳ್ಳಿ ಹುಡುಗ ಅಂತ ತಗೊಳ್ಳೋಣ. ಹಳ್ಳಿಗೆ ಕಪ್ ಹೋಗಿದ್ದಕ್ಕೂ ಪೇಟೆಗೆ ಕಪ್ ಬಂದಿದ್ರೆ ಇದ್ದಂತಹ ವ್ಯತ್ಯಾಸ ಇಷ್ಟು ನೋಡಿ. ಅಕ್ಕಪಕ್ಕದ ಮನೆಯವ್ರ ಕೆಲಸ ಎಲ್ಲ ಬಿಟ್ಟು ನಮ್ಮನೆ ಮಗ ಅಂತ ಬಂದು ಮನೆ ತುಂಬಾ ಅಥವಾ ಮನೆ ಸುತ್ತುವರೆದಿದ್ದಾರೆ. ಪೇಟೆಗೆ ಈ ಟ್ರೋಫಿ ಬಂದಿದ್ರೆ ಹಿಂಗಾಗ್ತಾ ಇತ್ತಾ? ಬಹುಶಃ ನೋ ಅನ್ಸುತ್ತೆ.